ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. 6 ವರ್ಷಗಳ ತನ್ನ ಅವಧಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಸಾಧನೆ ಶೂನ್ಯವಾಗಿದೆ. ಅವರು ಎಷ್ಟು ಜಿಲ್ಲೆಗಳಲ್ಲಿ ನಿಯಮಿತವಾಗಿ ಪ್ರವಾಸ ಕೈಗೊಂಡಿದ್ದಾರೆ, ಸದನದಲ್ಲಿ ಎಷ್ಟು ಬಾರಿ ಪ್ರಶ್ನೆ ಎತ್ತಿದ್ದಾರೆ, ಸದನದಲ್ಲಿ ಅವರ ಹಾಜರಾತಿ ಎಷ್ಟು ಎಂಬುದನ್ನು ಮೊದಲಿಗೆ ಅವರು ಉತ್ತರಿಸಲಿ. ತಾನೊಬ್ಬ ಡಾಕ್ಟರ್ ಎಂದು ಹೇಳಿಕೊಳ್ಳುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಡಾಕ್ಟರ್ ಅಲ್ಲ, ಬದಲಾಗಿ ಚಂದ್ರಶೇಖರ್ ಪಾಟೀಲ್ ಆಗಿದ್ದಾರೆ. ಅವರ ಸಾಧನೆ ಕೊಡುಗೆ ಶೂನ್ಯವಾಗಿದೆ ಎಂದು ಈ ಕುರಿತು ಬಹಿರಂಗ ಚರ್ಚೆಗೆ ನಾನು ಸದಾ ಸಿದ್ಧನಾಗಿದ್ದೀನಿ ಎಂದು ಈಶಾನ್ಯ ಪದವೀಧರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಡಾಕ್ಟರ್ ಚಂಪಾ ಎಂದು ಉಲ್ಲೇಖಿಸುತ್ತಾ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸವಾಲು ಎಸೆದಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಚಂಪಾ ಅವರು ತಾನೊಬ್ಬ ಡಾಕ್ಟರ್ ಎಂದು ಹೇಳಿಕೊಳ್ತಾರೆ, ಆದರೆ ಅವರಿಗೆ ಸ್ಟೆಥೋಸ್ಕೋಪ್ ಅಂದ್ರೆ ಏನು ಎಂಬುದೇ ಗೊತ್ತಿಲ್ಲ. ಇದುವರೆಗೆ ಅವರು ಎಷ್ಟು ಜನರಿಗೆ ಮಾತ್ರೆ ಇಂಜೆಕ್ಷನ್ ನೀಡಿದ್ದಾರೆ, ಎಷ್ಟು ಜನರ ನಾಡಿ ಮಿಡಿತ ಚೆಕ್ ಮಾಡಿದ್ದಾರೆ ಎಂಬುದನ್ನು ಮೊದಲು ಅವರು ಉತ್ತರಿಸಲಿ. ನನಗೆ ಅಶಿಕ್ಷಿತ ಎಂದು ಜರೆಯುವ ಪಾಟೀಲ್ ಅವರ ಕುಟುಂಬದ ಹಿರಿಯರ ವರ್ತನೆ ಕುರಿತು ತಿಳಿದುಕೊಳ್ಳಲಿ, ಆತ್ಮಾವಲೋಕನ ಮಾಡಿಕೊಳ್ಳಲಿ. ಪಾಟೀಲರು ತಮ್ಮ 6 ವರ್ಷದ ಅವಧಿಯಲ್ಲಿ ಪದವೀಧರರಿಗೆ ನ್ಯಾಯ ಒದಗಿಸಲಿಲ್ಲ. ಆದ್ದರಿಂದಾಗಿ ಅವರ ಹೆಸರಿನ ಮುಂದೆ ಡಾಕ್ಟರ್ ಬದಲು ಎಂದು ಸೇರಿಸಬೇಕಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಜಿಲ್ಲೆಯ ಬೀದರ್ ನಗರದಲ್ಲಿ ಹಮ್ಮಿಕೊಂಡಂತಹ ಈ ಪತ್ರಿಕಾ ಭವನದಲ್ಲಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಂಥ ಈ ಪತ್ರಿಕಾಗೋಷ್ಠಿಯ ನೇತೃತ್ವ ವಹಿಸಿದಂಥ ಜಿಲ್ಲೆಯ ಅಧ್ಯಕ್ಷರು, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಶ್ರೀಯುತ ಸೋಮನಾಥ್ ಪಾಟೀಲ್ರವರೇ ಮತ್ತು ಜಿಲ್ಲೆಯ ಅತ್ಯಂತ ಜನಪ್ರಿಯ ಶಾಸಕರುಗಳು, ನಮ್ಮ ರಾಜ್ಯದ ಪಕ್ಷದ ಕಾರ್ಯದರ್ಶಿಗಳು, ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಜಿರವರೇ ಮತ್ತು ಅಣ್ಣ ಬಸವಣ್ಣವರ ಕರ್ಮಭೂಮಿಯಿಂದ ಭಾಳ ಕ್ರಿಯಾಶೀಲವಾಗಿ 2ನೇ ಬಾರಿಗೆ ಆಯ್ಕೆಯಾದಂಥ ಆತ್ಮೀಯರು ಆದಂಥ ಶ್ರೀಯುತ ಶರಣು ಸಲಗರ್ಜಿರವರೇ ಮತ್ತು ನಮ್ಮ ಬೀದರ್ ನಗರದ ಹಿಂದಿನ ಅಭ್ಯರ್ಥಿಗಳು, ನಮ್ಮ ಪಕ್ಷದ ವಿಭಾಗದ ಅಧಿಕಾರಿಗಳು ಆದಂಥ ಶ್ರೀಯುತ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಆತ್ಮೀಯರಾದ ಬಾಬು ವಾಲಿಜಿರವರೇ, ವೀರಪ್ಪಣ್ಣ ಅವರವರು ಮತ್ತು ಮಾಧವ್ ಸೂರ್ಯಜಿರವರೇ, ಬಾಬುರಾವ್ರವರೇ ಮತ್ತು ನಮ್ಮ ಜೊತೆ ಬಂದಂಥ ಲಿಂಗರಾಜ್ ಬಿರಾದಾರ್, ನಮ್ಮ ಕಲಬುರಗಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆರ್ಯನ್ ಸಾವ್ಲೇರವರೇ ಮತ್ತು ಬಸವರಾಜ್ ಪವಾರ್ ಅವರೇ ಮತ್ತು ಶೇಷಧರ್ ಸೋಗೂರ್ ಅವರೇ ಮತ್ತು ವಿಶೇಷವಾಗಿ ಇಲ್ಲಿ ಬಂದಂಥ ಯಾವತ್ತು ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಮೊದಲನೇದಾಗಿ ಈ ಬಾರಿ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿಬೇಕಾದರೆ ನಾನು ನಿಜಕ್ಕೂ ಭಾಳ ಬಿಚ್ಚು ಮನಸ್ಸಿನಿಂದ ಇವತ್ತು ಬೀದರ್ ಹಿಡ್ಕೊಂಡು ಕಲ್ಯಾಣ ಕರ್ನಾಟಕ ಪ್ರದೇಶದ 7 ಜಿಲ್ಲೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಶೇಷವಾಗಿ ಇವತ್ತು ವೇದಿಕೆ ಮೇಲೆ ಇದ್ದಂಥ ನಮ್ಮ ಆತ್ಮೀಯ ಶಾಸಕರು, ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಎಲ್ಲ ಸ್ತರದ ಕಾರ್ಯಕರ್ತರು, ಇವತ್ತು ಎಲ್ಲ ಜಿಲ್ಲೆಯ ಮತ್ತು ರಾಜ್ಯದ ನಮ್ಮ ಯುವಕರ ಕಣ್ಮಣಿ ಧೀಮಂತ ನಾಯಕರಾದಂಥ ಶ್ರೀಯುತ BY ವಿಜೇಂದ್ರಜಿ ಅವರು ಮತ್ತು ರೈತರ ಹೋರಾಟಗಾರರಾದಂಥ ಹಿಂದಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು ಮತ್ತು ಎಲ್ಲ ಕೋರ್ ಕಮಿಟಿ ಸದಸ್ಯರು, ರಾಜ್ಯದ ನಾಯಕರು ಮತ್ತು ರಾಷ್ಟ್ರದ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಮತ್ತು ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು, ಇವತ್ತು ಇವರೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ನಾನು ಎಲ್ಲರಿಗೂ ಮತ್ತು ವಿಶೇಷವಾಗಿ ಪದವೀಧರು ಯಾಕಪ್ಪ ಅಂತಂದರೆ ಕಳೆದ ಬಾರಿ ನನಗೆ ಅವಕಾಶ ಕೊಟ್ಟಾಗ ನಾನು ಮಾಡಿದಂಥ ಸಣ್ಣ ಸೇವೆ, ಈ ಕ್ಷೇತ್ರಕ್ಕೆ ಸೇವೆ, ಅದನ್ನು ಸ್ಮರಿಸ್ತಾ ಮತ್ತೊಮ್ಮೆ ನಾನು ಇವತ್ತು ಕಣದಲ್ಲಿ ಇಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸ್ಮರಿಸ್ತಾ ಅವರಿಗೆ ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಮೊದಲದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಭಾಳಷ್ಟು ವಿಚಾರಗಳನ್ನು ಈಗಾಗಲೇ ಮಾನ್ಯ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ನಾನು ಒಂದು 2-3 ವಿಷಯ ಇವತ್ತು ಅಭ್ಯರ್ಥಿಯಾಗಿ ಮೊದಲೇ ಬಾರಿಗೆ ಬೀದರ್ ನಗರಕ್ಕೆ, ಯಾಕಂದರೆ ನೀನು ಮೊನ್ನೆನೇ ಹೋಗಿ ನಾನು ಲೋಕಸಭೆ ಪ್ರಭಾರಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು, ಎಲ್ಲರ ಜೊತೆ ಕೆಲಸ ಮಾಡ್ತಾ ಹೋಗಿನಿ, ಮತ್ತು ಇವತ್ತು ಅಭ್ಯರ್ಥಿಯಾಗಿ ಬರೋಂಥ ಒಂದು ಸೌಭಾಗ್ಯ. ಬಂಧುಗಳೇ, ಕಲಬುರಗಿಯಲ್ಲಿ ಜಿಲ್ಲಾಧ್ಯಕ್ಷ, ಅಕ್ಕಂಡ ಜಿಲ್ಲೆ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೀನಿ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು HKDB ಚೇರ್ಮನ್ ಆಗಿ. ತದನಂತರ 2018ರಲ್ಲಿ ನನಗೆ ಇದೇ ಕ್ಷೇತ್ರ ಈಶಾನ್ಯ ಪದವೀಧರ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ನನ್ನನ್ನು ಅಭ್ಯರ್ಥಿಯಾಗಿ ಪಕ್ಷ ಕಣದಲ್ಲಿ ಇಳಿಸ್ತು. ಆ ಸಂದರ್ಭದಲ್ಲಿ
ಎಲ್ಲ ಯುವಕರ ಪದವೀಧರರ ನನ್ನ ಪಕ್ಷದ ಆತ್ಮೀಯ ಎಲ್ಲ ಮಿತ್ರ ಸ್ನೇಹಿತರ ಮುಖಂಡರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 4700 ಚಿಲ್ಲರೆ ಅಂದರೆ 4800 ಮತಗಳಿಂದ ಆಯ್ಕೆಯಾಗಿದ್ದೀನಿ. ಆ ಸಂದರ್ಭದಲ್ಲಿ ಇವತ್ತು ಒಬ್ಬ ಶಾಸಕರಿಗೆ ಸಿಗುವಂಥ ಪ್ರೊವಿಷನ್ಸ್, ಅವಕಾಶಗಳು, ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಸದನದಲ್ಲಿ ನಮ್ಮ ನಡವಳಿಕೆಗಳು, ರೂಲ್ಸ್ ಆ್ಯಂಡ್ ಪ್ರೊಸೀಜರ್, ನಮಗಿರುವಂಥ ಪ್ರೊವಿಷನ್ಸ್ಗಳು, ಹಲವಾರು ನಿಯಮದ ಅಡಿಯಲ್ಲಿ ಪ್ರಸ್ತಾವನೆಗಳು, ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ, ಪದವೀಧರ ಯುವಕರಿಗೆ ಉದ್ಯೋಗದ ಅವಕಾಶಗಳು ಸಿಗಬೇಕು, ಈ ಭಾಗದ ಮೂಲ ಸೌಕರ್ಯಗಳ ಬೆಳವಣಿಗೆ ಆಗಬೇಕು, ಈ ಭಾಗದ ರೈತರ ಜೀವನ ಹಸನಾಗಬೇಕು, ಈ ಭಾಗದ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಕಾಣಬೇಕನ್ನುವಂಥ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಹಿಂದಿನ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿ, ನಾನು ಒಬ್ಬ ಈ ಭಾಗದ ಸಾಮಾನ್ಯ ಕಾರ್ಯಕರ್ತನಾಗಿ ಕಂಡಂಥ ಕನಸುಗಳು, ನಾನು ಶಾಸಕನಾಗಿದ್ದಾಗ ಆ ನಿಟ್ಟಿನಲ್ಲಿ ಈ ಭಾಗದ ಸಮಸ್ಯೆಗಳ ಬಗ್ಗೆ, ವಿಷಯಗಳ ಬಗ್ಗೆ ಭಾಳ ಪರಿಣಾಮಕಾರಿಯಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ವಿಶೇಷವಾಗಿ ಸರ್ಕಾರದ ನಿಟ್ಟಿನಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಆಗಬೇಕು. ನಮ್ಮ ಭಾಗಕ್ಕೆ ಸಿಕ್ಕಂಥ ಸಂವಿಧಾನದ ಅಡಿಯಲ್ಲಿ 371J ಅಡಿಯ ಒಂದು ಮೀಸಲಾತಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು. ಏನೇನು ನಮ್ಮ ಹಕ್ಕಿದ್ದಾವೆ ಆ ಹಕ್ಕನ್ನು ಯುವಕರಿಗೆ ಕೊಡುವಂಥದ್ದು ಆಗಬೇಕು. ಮತ್ತು ವಿಶೇಷವಾಗಿ ಪದೋನ್ನತಿಗಳನ್ನು, ಪ್ರಮೋಷನ್ಸ್ಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರೋ ಪ್ರಮೋಷನ್ಸ್ಗಳು ಸಿಗೋಂಥದ್ದು ಕೆಲಸ ಆಗಬೇಕು. ಮತ್ತು ಇವತ್ತು ಇಡೀ ರಾಜ್ಯವ್ಯಾಪಿ 8% ಸಿಗಬೇಕಂತ ಇದೆ. ಇವತ್ತು ಒಂದು ಉದಾಹರಣೆ ಕೇಳಿದ್ರೆ ನಾವು ಸೆಕ್ರೆಟರಿಯೇಟ್ ಸಚಿವಾಲಯದಲ್ಲಿ 1% ಇದೆ. ಅಂಥದನ್ನು ಹೆಚ್ಚು ಮಾಡಬೇಕನ್ನೋಂಥ ಹೋರಾಟಗಳಿರ್ಬೋದು. ಮತ್ತು KKRDB ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಇವತ್ತು ನಿಯಮಿತವಾಗಿ ಬರುವಂಥ ಅನುದಾನವನ್ನು ಇವತ್ತು ಕೆಳಮಟ್ಟಕ್ಕೂ ಮುಟ್ಟಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕಾಣಬೇಕು. ಮತ್ತು ಅದ್ರ ಜೊತೆ ಬರೀ ಅಷ್ಟೇ ಸಾಲದು, ಇವತ್ತು ನಮ್ಮ ಪ್ರದೇಶ ಬೆಳವಣಿಗೆ ಆಗಬೇಕಾದ್ರೆ ಮಾನವ ಸಂಪನ್ಮೂಲದ ಬೆಳವಣಿಗೆ ಕಾಣಬೇಕು. ಮಾನವ ಸಂಪನ್ಮೂಲದ ಬೆಳವಣಿಗೆ ಅಂತಂದರೆ ಹೆಲ್ತ್ ಸೆಕ್ಟರಲ್ಲಿ ಕೂಡ ಅದರ ಹಣ ಸದ್ಬಳಕೆ ಆಗಬೇಕು. ಮತ್ತು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇದರ ಸದ್ಬಳಕೆ ಆಗಬೇಕು. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಶೈಕ್ಷಣಿಕ ಮೂಲ ಸೌಕರ್ಯಗಳ ಬೆಳವಣಿಗೆ ಇರ್ಬೋದು, ಶಾಲೆ ಮಕ್ಕಳಿಗೆ ಸಮವಸ್ತ್ರ ಇರ್ಬೋದು, ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಈ ಥರ ಈ ಮಾನವ ಸಂಪನ್ಮೂಲ ಬೆಳವಣಿಗೆ ಎಲ್ಲೆಲ್ಲಿ ಸ್ಕೋಪ್ ಇದೆ ಅಂತಲ್ಲಿ ಅದರ ಬೆಳವಣಿಗೆ ಆಗಬೇಕನ್ನೋಂಥ ಗುರಿಗಳನ್ನು ಇಟ್ಕೊಂಡು ಇನ್ನೂ ಹಲವಾರು ಆಯಾಮಗಳಲ್ಲಿ ಆ ಸಂದರ್ಭದಲ್ಲಿ ನಾನು ಭಾಳ ಗಂಭೀರತೆಯಿಂದ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಉದಾಹರಣೆಗೆ ಎಲ್ಲಿವರೆಗೆ ಅಂತಂದರೆ, ನಾವು ಹೈದರಾಬಾದ್ ಕರ್ನಾಟಕ ಅಂದಿನ 7 ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಹುದ್ದೆಗಳೆಷ್ಟು, ಕಾರ್ಯನಿರ್ವಹಿಸ್ತಿರುವಂಥ ಹುದ್ದೆಗಳೆಷ್ಟು, ಖಾಲಿ ಹುದ್ದೆಗಳೆಷ್ಟು, ಈ ಭರ್ತಿ ಮಾಡಲಿಕ್ಕೆ 371J ಅಡಿಯಲ್ಲಿ ಭರ್ತಿ ಮಾಡಲಿಕ್ಕೆ ಸರ್ಕಾರದ ಯೋಜನೆಗಳು ಏನಂತಂದಾಗ ನನಗೆ 4 ವರ್ಷ ಇದೇ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಅವಾಗ ನಾನು ಬಿಟ್ಟಿಲ್ಲ. ನಾನು ಮುಖ್ಯಮಂತ್ರಿಗಳ ಬಾವಿಯಲ್ಲಿ ಸದನದಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆ ಹೋಗಿ ಸದನದಲ್ಲಿ ಅವ್ರ ಎದುರುಗಡೆ ಧರಣ ಮಾಡಿದ್ದೀನಿ. ಇವತ್ತು ನಾವು ನಮ್ಮ ಪಕ್ಷಕ್ಕೆ, ನಮ್ಮ ಪ್ರದೇಶಕ್ಕೆ ನೀವು ಸ್ವಲ್ಪ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ, ನಮ್ಮ ಯುವಕರಿಗೆ ಹೆಚ್ಚಿನ ಅವಕಾಶಗಳು ಕೊಡಲಿಕ್ಕೆ ವಿಫಲರಾಗಿದೆ ಈ ಸರ್ಕಾರ. ಅದನ್ನು ನೀವು ತ್ವರಿತವಾಗಿ ಭಾಳ ಗಂಭೀರತೆಯಿಂದ ಪರಿಗಣನೆ ಮಾಡಿ ಹೆಚ್ಚಿನ ಉದ್ಯೋಗದ ನಿಟ್ಟಿನಲ್ಲಿ ನೀವು ಅಧಿಸೂಚನೆ ಹೊರಡಿಸಬೇಕು. ಯುವಕರಿಗೆ ಸರ್ಕಾರಿ ಸ್ವಾಮ್ಯದಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಅರೆ ಸರ್ಕಾರಿ ಕಚೇರಿಗಳಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶ ನೀಡಬೇಕನ್ನೋಂಥ ನಿಟ್ಟಿನಲ್ಲಿ ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇಂಥ ಒಂದು ವಿಡಿಯೋಗಳು ಇವತ್ತು ನನ್ನ ಹತ್ರ ಇದ್ದಾವೆ. ನೂರಾರು ಪ್ರಶ್ನೆಗಳು ಇವತ್ತಿದ್ದಾವೆ. ಹಲವಾರು ಇವತ್ತು 0 ಅವರ್ಸ್ ನಿಯಮ 330 ಅಡಿಯಲ್ಲಿ, 68 ಅಡಿಯಲ್ಲಿ, 72 ಅಡಿಯಲ್ಲಿ, ಹೀಗೆ ಹಲವಾರು ಆಯಾಮಗಳಲ್ಲಿ ಎಲ್ಲೆಲ್ಲಿ ಹೇಳೋ ತಾತ್ಪರ್ಯ, ಎಲ್ಲೆಲ್ಲಿ ಅವಕಾಶಗಳು ಸಿಗ್ತವ ಅಲ್ಲಲ್ಲಿ ಈ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದಂಥವು. ಮತ್ತು ಅದ್ರ ಜೊತೆ ಅಹೋರಾತ್ರಿ ಧರಣಿಗಳು, ಈ ಸರ್ಕಾರದ ವಿರುದ್ಧ, ಜನವಿರೋಧಿ ನೀತಿ ವಿರುದ್ಧ ಅಹೋರಾತ್ರಿ ಧರಣಿಗಳನ್ನು ಕೂಡ ಮಾಡಿದ್ದುಂಟು. ಮತ್ತು ಈ ನಮ್ಮ ರಾಜ್ಯದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಪ್ರಗತಿಗಾಗಿ 10 ದಿವಸ ಅಹೋರಾತ್ರಿ ಧರಣಿ, ವಿಧಾನಸೌಧ ಪಕ್ಕದ ಮಹಾತ್ಮ ಗಾಂಧಿ ಪುತ್ಥಳಿ ಎದುರುಗಡೆನೆ ನಾವು 10 ದಿವಸ ಅಲ್ಲೇ ಶಿಕ್ಷಣ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ MLCಗಳು ಅಲ್ಲಿ ಧರಣ ಮಾಡಿದ ಉಂಟು. ಅಂದರೆ ಸರ್ಕಾರದ ಮೇಲೆ ಒತ್ತಡ ತರಂಥ ಕೆಲಸ ಮಾಡಿದ್ದೀನಿ. ಬಂದೋದು ಹೋದ್ರ ಕೆಲಸ ಇರ್ಬೋದು, ನಿಯಮಿತವಾಗಿ ಪ್ರವಾಸಗಳು, 7 ಜಿಲ್ಲೆಯಲ್ಲಿ ಪ್ರವಾಸ, ಮತ್ತು ಎಲ್ಲೆಲ್ಲಿ ಪಕ್ಷ ಆದೇಶ ಆಗ್ತದೆ ಪಕ್ಷದ ಕಾರ್ಯಗಳಲ್ಲಿ ಕೂಡ ತೊಡಸ್ಕೊಳ್ಳೋಂಥ ಕೆಲಸ ಕಾರ್ಯಗಳು. ಈ ಥರ ನಂದಿವತ್ತು ವಿಶೇಷವಾಗಿ ಅದು ನಾನೇನು ಹೇಳಬೇಕಾಗಿದ್ದಿಲ್ಲ. ಬಿಚ್ಚು ಪುಸ್ತಕ ಇವತ್ತು ಮಾಧ್ಯಮದ ಎದುರುಗಡೆ, ನಮ್ಮ ಕಾರ್ಯಕರ್ತರ ಪಕ್ಷದ ಮುಖಂಡರ ಎದುರುಗಡೆ ಇರೋಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ. ತದನಂತರ 2018ರಲ್ಲಿ ಮತ್ತೊಮ್ಮೆ ಚುನಾವಣೆ ಬಂದಾಗ ನನಗಿಲ್ಲಪ್ಪ, ನೀನು ಈ ಬಾರಿ ಇಲ್ಲ, ಮತ್ತೊಂದು
ಮತ್ತೊಂದು ಜಿಲ್ಲೆ ಕೊಡಬೇಕಂದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ಪಕ್ಷದ ಕೆಲಸದಲ್ಲಿ ತೊಡಸ್ಕೊಂಡು ಇವತ್ತು ಇದೇ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಅದೇ ಹೇಳ್ತಾರೆ, ತಾಳ್ಮೆ ಶಕ್ತಿ ಇರಬೇಕು ರಾಜಕೀಯ ಕ್ಷೇತ್ರದಲ್ಲಿ ಅಂತ. ಎಲ್ಲ ಮುಖಂಡರನ್ನ ಆತ್ಮೀಯ ಸ್ನೇಹಿತರ ಒಂದು ಆಶೀರ್ವಾದದಿಂದ, ಅವರ ಸಲಹೆ ಸೂಚನೆಯಿಂದ ಇವತ್ತು ಪಕ್ಷ ನನಗೆ ಮತ್ತೊಮ್ಮೆ ಇವತ್ತು ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿಸಿದ್ದಾರೆ. ಹೀಗಾಗಿ ಇವತ್ತು ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ, ಇವತ್ತು ಭಾಳ ಆ ಸಂದರ್ಭದಲ್ಲಿ ಶ್ರದ್ಧೆಯಿಂದ, ಭಾಳ ಭಯ ಭಕ್ತಿಯಿಂದ ನನಗೆ ಸಿಗುವಂಥ ಅವಕಾಶಗಳನ್ನು, ಪ್ರಸ್ತಾವನೆಗಳನ್ನು, ಹಲವಾರು ಪ್ರಸ್ತಾವನೆಗಳನ್ನು ಮಾಡಿದ್ದು ಹಿನ್ನೆಲೆ ಇಟ್ಕೊಂಡು ನಾನು ಮುಂದೆ ಈ ಪದವೀಧರ ಕ್ಷೇತ್ರಕ್ಕೆ ಹೋಗಿ ಇನ್ನೂ ಅದು ನನ್ನ ಪಯಣ ನಿಂತಿಲ್ಲ, ಆ ಗುರಿ ಮುಟ್ಟಿಲ್ಲ. ಹಲವಾರು ಸಮಸ್ಯೆಗಳು ಇನ್ನೂ ನಾವು ಅದಕ್ಕೆ ಪರಿಹಾರ ಕಾಣಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಬಾರಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಬಹುಶಃ ನನಗೆ ಸಿಕ್ಕಂಥ ಅವಕಾಶ, ಅದರ ಸದ್ಬಳಕೆ ಮಾಡಿದಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಬಹುಶಃ ಈ ಅವಕಾಶ ನಾನು ಯಾರಿಗೂ ಸಿಕ್ಕಿಲ್ಲ ಇವತ್ತು ಕಣದಲ್ಲಿದ್ದಂಥವ್ರು, ಇಷ್ಟು ಕೆಲಸ ಮಾಡಿದಂಥದ್ದು. ಯಾಕೆಂದರೆ ನನಗೆ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಅದು ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ. ಹೀಗಾಗಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕನ್ನೋಂಥದ್ದು ಒಂದು ನಿಟ್ಟಿನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಪಕ್ಷದ ಎಲ್ಲ ಮುಖಂಡರು ಇವತ್ತು ನಮ್ಮ ಜೊತೆ ಇವತ್ತು ಈ ಗೋಷ್ಠಿಯಲ್ಲಿ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಒಂದೇ ಒಂದು ಮನವಿ ಮಾಡ್ತೀನಿ, ನಾನು ಎಲ್ಲ ಜಿಲ್ಲೆಯ ಪದವೀಧರರಿಗೆ, ಮತದಾರರಿಗೆ, ಯಾಕಂದರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ 6 ತಿಂಗಳು 8 ತಿಂಗಳು ಮೊದಲು ಅಭ್ಯರ್ಥಿಗಳ ಘೋಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇತ್ತೀಚೆಗೆ ನಾನು ಘೋಷಣೆ ಆಗಿದೆ. ನಿನ್ನೆ ನಾಮಪತ್ರ ಸಲ್ಲಿಸಿ ಮೊದಲೇದಾಗಿ ಯಾವ ಥರ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದ್ರು, ಈ ಜಿಲ್ಲೆಯ ಒಬ್ಬ ಮೊಮ್ಮಗ, ಈ ಜಿಲ್ಲೆಯ ಹಳೆಯನಾಗಿ ಮೊದಲನೇದಾಗಿ ಎಂಟ್ರಿ ಇವತ್ತು ನಾಮಪತ್ರ ಸಲ್ಲಿಕೆ ಆದಮೇಲೆ ಬೀದರ್ ಜಿಲ್ಲೆಗೆ ಬಂದಿದ್ದು. ಮುಂದೆ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಬೇಕು. ಬಹುಶಃ ಸೀರಿಯಲ್ ನಂಬರ್ 1 ಬರ್ತದೆ ಬ್ಯಾಲೆಟಲ್ಲಿ, ಅಮರನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ನನ್ನ ಫೋಟೋ ಎದುರುಗಡೆ ಮೊದಲನೇ ಪ್ರಾಶಸ್ತ್ಯ ಮತ ಬರೀ 1, ಈ ಥರ ಏನು ಸ್ಕೆಚ್ ಪೆನ್ ಕೊಡ್ತಾರೆ ಅದು 1 ಅಂತ ಬರೆದ್ರೆ ಸಾಕು. ನಾವು ONE 1 ಟಿಕ್ ಸ್ವಸ್ತಿಕ್ ಮತ್ತೇನೋ ಬರೆದ್ರೆ ಖಂಡಿತ ಮತ ತಿರಸ್ಕಾರ ಆಗ್ತದೆ. ಯಾಕಂದರೆ ಕಳೆದ ಹಲವಾರು ಶಿಕ್ಷಕರ ಕ್ಷೇತ್ರ ಇದರಲ್ಲಿ ನೋಡಿದ್ದೀವಿ, ಸಾವಿರಾರು ಮತಗಳು ಇವತ್ತು ತಿರಸ್ಕಾರಗೊಂಡಿದ್ದಾವೆ. ಈ ಥರ ಇವತ್ತು ಅದನ್ನು ಎಚ್ಚರಿಕೆ ವಹಿಸಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೋತೀನಿ. ಭಾಳ ಸಮಯ ಕಡಿಮೆ, ಏನು ಮತದಾರರ ಭಾವನೆಗಳನ್ನು ಒಂದು ಇಟ್ಕೊಂಡಿದ್ದಾರೆ, ಅಪೇಕ್ಷೆಗಳು ಇಟ್ಕೊಂಡಿದ್ದಾರೆ. ಹಿಂದೆ ಕೂಡ ಅವ್ರ ಅಪೇಕ್ಷೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಕೂಡ ಅದೇ ವಿಶ್ವಾಸದಿಂದ ಇನ್ನೂ ಹೆಚ್ಚಿನ ಗುರಿ ಮುಟ್ಟುವಲ್ಲಿ ನಾನು ಯಶಸ್ವಿ ಆಗ್ತೀನಿ. ಮತ್ತು ಅವರ ಸಲಹೆ ಸೂಚನೆ, ನಿಮ್ಮೆಲ್ಲರ ಸಲಹೆ ಸೂಚನೆ ಮೇರೆಗೆ ಈ ಒಬ್ಬ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ತಮ್ಮ ಮೂಲಕ ಅಪೀಲ್ ಕೂಡ ಮಾಡ್ಕೋತೀನಿ. ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ, ಅವರೆಲ್ಲರೂ ಕೂಡ ನನಗೆ ಮೊದಲೇ ಪ್ರಾಶಸ್ತ್ಯ ಮತ ನೀಡಿ ಆಶೀರ್ವಾದ ಮಾಡಿ ಮತ್ತೊಮ್ಮೆ ಈ ಕ್ಷೇತ್ರದ ಸೇವೆ ಮಾಡುವಂಥ ಅನುಕೂಲ ಮಾಡಿಕೊಡ್ಬೇಕು, ಆಶೀರ್ವಾದ ಮಾಡ್ಬೇಕನ್ನಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೋತೀನಿ. ಈಗ ಹಲವಾರು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ನ ಅಭ್ಯರ್ಥಿಗಳು ನಿನ್ನೆ ಕೆಲವು ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ, ಕಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳು ಪ್ರಸ್ತಾಪ ಮಾಡಿದ್ದಾರೆ. ಇದು ಅನ್ಪಡ ಅಶಿಕ್ಷಿತ, ಹಾಂ, ಅವ್ರು ಸುಶಿಕ್ಷಿತರಂತೆ ನಾನು ಗೌರವಾನ್ವಿತರು ಈ ಪದವನ್ನು ಬಳಕೆ ಮಾಡಿದ್ದಾರೆ. ನಾನು ಒಂದೇ ಒಂದು ನಮ್ಮ ಚಂಪಾ, ಭಾಳ ಗೌರವಾನ್ವಿತ, ಅವ್ರ ಹೆಸರು ಚಂದ್ರಶೇಖರ್ ಪಾಟೀಲ್ ಚಂಪಾ ಅಂತ. ಈ ಚಂದ್ರಶೇಖರ್ ಪಾಟೀಲ್ ಎದುರುಗಡೆ ಹೆಸರು ಎದುರುಗಡೆ ಏನಿದೆ ಸರ್? ಡಾಕ್ಟರ್. ಇವರು ಡಾಕ್ಟ್ರಾಗಿ ನನಗೆ ಹೇಳಿದರು, ಇವ್ರು ಸುಶಿಕ್ಷಿತರು, ಡಾಕ್ಟರ್. ಇವ್ರು ಡಾಕ್ಟ್ರಾಗಿ ಸ್ಟೆಥೆಸ್ಕೋಪ್ ಅಂದರೆ ಏನು, ಎಷ್ಟು ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ, ಎಷ್ಟು ಪಿಲ್ಸ್ ಟ್ಯಾಬ್ಲೆಟ್ಗಳನ್ನು ಇವ್ರು ಕೊಟ್ಟಿದ್ದಾರೆ, ಎಷ್ಟು ನಾಡಿ ಮಿಡಿತಗಳನ್ನು ನೋಡಿದ್ದಾರೆ ಅನ್ನೋಂಥದ್ದು ನಂದು ಒಂದು ಸಣ್ಣ ಹಂಬಲ್ ಸಬ್ಮಿಷನ್ ಇವರಿಗೆ, ನಮ್ಮ ಗೌರವಾನ್ವಿತ ಚಂದ್ರಶೇಖರ್ ಪಾಟೀಲ್ರಿಗೆ. ಮತ್ತು ಇದ್ರ ಜೊತೆ ಇವತ್ತು ಈಗಾಗಲೇ ಅವರು ಕೂಡ ಕಳೆದ ಅವಧಿಗೆ ವಿಧಾನ ಪರಿಷತ್ತಿನಲ್ಲಿ ಇದೇ ಕ್ಷೇತ್ರದಿಂದ ಕೆಲಸ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಏನಿಲ್ಲ, ನಾನು ಏನೂ ಹೇಳಲ್ಲ, ಕಂಪ್ಯಾರಿಸನ್, ಹೋಲಿಕೆ ಮಾಡಲಿ. ಹೋಲಿಕೆ ಎಲ್ಲಿಂದ ಜನರಲ್ ಸ್ಟೇಟ್ಮೆಂಟ್ ಅಲ್ಲ, ಅವನ ಶಾಸಕ ಇವನ ಶಾಸಕ ಅಲ್ಲ. ನಮ್ಮಿಬ್ಬರದು ಹಾಜರಾತಿ, ನಂದು ಹಾಜರಾತಿ ನೋಡ್ಬೇಕು, ಅವ್ರದ್ದು ಹಾಜರಾತಿ ನೋಡ್ಬೇಕು. ಅಟೆಂಡೆನ್ಸ್ ಮಾಡಿ ಏನು ಪ್ರಸ್ತಾವನೆಗಳು, ಪ್ರಶ್ನೆಗಳು, ನಾನು ಎಷ್ಟು ಹಾಕಿದ್ದೀನಿ, ಅವರೆಷ್ಟು ಹಾಕಿದ್ದಾರೆ. ಈ ಕ್ಷೇತ್ರದ ಸದನದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ದ ಅಡಿಯಲ್ಲಿ, ನಿಯಮಗಳ ಅಡಿಯಲ್ಲಿ ಅವರೆಷ್ಟು ಪ್ರಸ್ತಾವನೆಗಳು ಹಾಕಿದ್ದಾರೆ, ನಾನು ಎಷ್ಟು ಹಾಕಿದ್ದೀನಿ. ಇನ್ನು ನಿಯಮಿತ ಪ್ರವಾಸಗಳು ಎಲ್ಲೆಲ್ಲಿ ಮಾಡಿದ್ದಾರೆ, ಒಂದು ಅನುದಾನ ಹಂಚಿಕೆ ನನ್ನೂ ತೋರಿಸ್ತೀನಿ, ನಾನು ಅವ್ರದ್ದು ಅನುದಾನ ತೋರಿಸಲಿ ಎಲ್ಲೆಲ್ಲಿ.
ಮತ್ತು ಜಿಲ್ಲೆಯ ಒಬ್ಬ ಶಾಸಕರು, ಇದೇ ಜಿಲ್ಲೆಯವರು ಅದಾರ ಅವರು, ಶಾಸಕರಾಗಿ ಈ ಶಾಸಕ ಸ್ಥಾನಕ್ಕೆ ಅವರು ಮಾತಾಡಿದಂಥ ವ್ಯಕ್ತಪಡಿಸಿದಂಥ ಅದು ಗೌರವ ವಿಡಿಯೋಗಳಲ್ಲಿದ್ದಾವೆ. ಸಂಪೂರ್ಣ ಅಗೌರವ. ಮಗ ಈ ಕ್ಷೇತ್ರದ ಈ ಜಿಲ್ಲೆಯ ಮಗನಾಗಿ, ಅದೇ ಒಬ್ಬ ಮೊಮ್ಮಗ, ಒಬ್ಬ ಅಳಿಯನಾಗಿ ನಾನು ಇಟ್ಟಂಥ ಘನತೆ ಗೌರವ ಕೂಡ ನೋಡಲಿ. ಮತ್ತು ಎಲ್ಲ ಇವತ್ತು ಹೇಳ್ತಾರೆ ಇವರು ಸುಶಿಕ್ತರು, ನಾವು ಭಾಳ ತತ್ವ ಸಿದ್ಧಾಂತದವ್ರಂತ ನಮಗೆಲ್ಲ ಹೆಸರಿಟ್ಟರು. ಇವ್ರು ಸ್ವಲ್ಪ ತಮ್ಮ ಆತ್ಮಾವಲೋಕನೆ ಮಾಡಿಕೊಳ್ಳಿ. ತಮ್ಮ ಮನೆಯವರು, ತಮ್ಮ ಹಿರಿಯರು ಅವ್ರೇನಿದ್ರು, ನಮ್ಮ ಮಾತಾಡೋದಕ್ಕಂತೂ ನಾನು ಗೌರವಾನ್ವಿತ ಅವರಿಗೆ ಪ್ರಶ್ನೆ ಹಾಕ್ತೀನಿ. ತಮ್ಮ ಹಿರಿಯರ ಬಗ್ಗೆ ಯಾರ್ಯಾರು ಪಬ್ಲಿಕ್ ಲೈಫಲ್ಲಿದ್ದಾರೆ ಅವ್ರ ಬಗ್ಗೆ ಆತ್ಮಾವಲೋಕನೆ ಮಾಡಿ. ಮತ್ತು ಇವ್ರು ಮಾತಾಡೋಂಥ ಶೈಲಿಗಳೇನೇನು ಇಷ್ಟೆಲ್ಲ ನಾನು ಹೇಳೋ ತಾತ್ಪರ್ಯ ಚಾಲೆಂಜ್. ನಂದು ಪ್ರಸ್ತಾವನೆಗಳು, ನನ್ನ ಸಂಖ್ಯೆಗಳು ಹೇಳಿದ್ರೆ ನಂಬಲ್ಲ. ಇಲ್ಲಿ 100 ವೀಡಿಯೋ, ಒಂದು 60-70 ವೀಡಿಯೋಗಳು ನನ್ನ ಮೊಬೈಲಲ್ಲಿದ್ದಾವೆ. 100 ಪ್ರಶ್ನೆಗಳಿದ್ದಾವೆ. ಇದ್ರದ್ದೊಂದು ಅಷ್ಟು ಬೇಡ, ಇದ್ರದ್ದೊಂದು 50% ತೋರಿಸ್ಲಿ ಚಾಲೆಂಜ್. ಸರಿಯಾದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ ಏನವ ಅಂತ ಹೇಳಿ. ಇವ್ರು ಮೇಧಾವಿಗಳಲ್ರಿ, ಸುಶಿಕ್ಷಿತರು. ಚಾಲೆಂಜ್ ಆಯ್ತು. ಅವ್ರ ನಡವಳಿಕೆ ಏನು, ಅವ್ರು ಬಹುಶಃ ನಾನು ಹೇಳ್ದಲ್ಲ ಡಾಕ್ಟರ್, ಸುಶಿಕ್ಷಿತರು. ಸ್ಟೆಥೋಸ್ಕೋಪ್ ಎಷ್ಟು ಹಿಡಿದ್ರು ಸರ್ ಗೊತ್ತಿಲ್ಲ ಸರ್. ಕ್ಷಮಿಸಬೇಕು, ನಾನು ಗೌರವಾನ್ವಿತ ನಮ್ಮವರು ಸರ್, ನಮ್ಮವ್ರು ಡಾಕ್ಟರ. ಹಾಂ ಸರ್, ಅದಕ್ಕೆ ಹೇಳೋದು. ಈಗ ನನಗೆ ಒಂದೇ ಒಂದು ಇಷ್ಟೆಲ್ಲ ನೋಡಿ ಚಾಲೆಂಜ್ ನಿಮಗೂ ಗುರ್ತಿದೆ, ಇದು ಯಾವಾಗೋ ಮುಚ್ಚಿಟ್ಟಿದಲ್ಲ. ಈಗ ಅವರಿಗೆ ಡಾ ಅನ್ಬೇಕಾ, ಡಾ ತೆಗೆದು ಡ ಮಾಡಿ ಅದ್ರ ಕೆಳಗಡೆ ಒಂದು ಗೆರಿ ಎಳಿಬೇಕಾ? ಢ ನನ್ನ ಪ್ರಶ್ನೆ. ಹೀಗಾಗಿ ಇದು ಇವತ್ತು ಈ ಕ್ಷೇತ್ರದಲ್ಲಿ ಅವರು ಈ ಕ್ಷೇತ್ರಕ್ಕೂ ಕೂಡ ಇವತ್ತು ಇನ್ಸರ್ಟ್ ಮಾಡಿದಂಥದ್ದು ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಎಲ್ಲಿ ಹೋದಲ್ಲಿ ಏನಾಗ್ತಾ ಇದೆ ಪ್ರತಿಕ್ರಿಯೆ ನೋಡಿದ್ದೀವಿ. ಎಲ್ಲಿ ಹೋದಲ್ಲಿ, ಎಲ್ಲಿದ್ರಿ ನೀವು 6 ವರ್ಷ, ಎಲ್ಲಿ ಹೋದ್ರಿ ನೀವು 6 ವರ್ಷ? ಪ್ರವಾಸ ಇಲ್ಲ, ಚಿಂತನೆ ಇಲ್ಲ, ಸದನದಲ್ಲಿ ಇದು ಇಲ್ಲ, ಚಾಲೆಂಜ್. ಹೀಗಾಗಿ ಇವತ್ತು ಅದಕ್ಕೆ ನಾನು ಬಹುಶಃ ಇದು ಮಾತಾಡಬಾರ್ದಂತಿತ್ತು. ನಾನು ಬರೀ ನಂದೇ ಹೇಳ್ಕೊಳಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಪಕ್ಷದ ಸಿದ್ಧಾಂತಗಳು, ನನ್ನ ಪಕ್ಷದ ಕಾರ್ಯಕ್ರಮಗಳು ಹೇಳ್ಕೊಳಕ್ಕೆ ನಮ್ಗೆ ಟೈಮ್ ಇಲ್ಲ. ಇವತ್ತು ನಿನ್ನೆ ಅವ್ರು ಈ ಮಾತು ಅಶಿಕ್ಷಿತ ಆ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಇವರು ಗೌರವಾನ್ವಿತರು ಎಷ್ಟು ಎಜುಕೇಟೆಡು. ಇದು ಡಾ ಬದಲಿ ಢನೋ ಏನೋ ಸದನದಲ್ಲಿ ಇವರಿಗೆಲ್ಲ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಏನೇನು ಮಾಡ್ಯಾರ ಅದ್ರ ಬಗ್ಗೆ ಬರಲಿ ಚಾಲೆಂಜ್. ಇಲ್ಲೇ ಬರ್ತೀನಿ. ನಂದು ಆಸ್ತಿನೇ ಅದದ, ನನ್ನ ಮನೆಯಲ್ಲಿ ಮತ್ತೇನು ಇಟ್ಟಿಲ್ಲ. ಎಷ್ಟು ವಾರ್ಡ್ರೋಬ್ ನನ್ನ ಪ್ರಶ್ನೆಗಳು ಅದಾವ ಇವತ್ತು ಇಲ್ಲಿ, ಅದನ್ನು ಕೂಡ ಇಲ್ಲೇ ತೋರಿಸ್ಬೋದು ನಾನು ವಿಡಿಯೋಗಳು. ಹೀಗಾಗಿ ಇವತ್ತು ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಪದವೀಧರರು ನನಗೆ ಕೈ ಬಿಡಲ್ಲ. ಮತ್ತೊಮ್ಮೆ ಅವಕಾಶ ಕೊಟ್ಟು ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಾರೆ. ನನಗೆ ಅವಕಾಶ ನೀಡಿ ಪ್ರಚಂಡ ಬಹುಮತದಿಂದ ತಮ್ಮ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ ನನಗೆ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಅವಕಾಶ ನೀಡ್ತಾರೆ ಅನ್ನುವಂಥ ವಿಶ್ವಾಸ ಇವತ್ತು ನನಗಿದೆ ಅನ್ನುವಂಥ ಒಂದು ವಿನಯಪೂರ್ವಕ ಮಾತನ್ನು ಹೇಳಿ ವಿನಂತಿ ಮಾಡಿಕೊಂಡು ನಾನು ಮುಂದೆ ನಮ್ಮ ನಾಯಕರು ಮಾತಾಡಬೇಕನ್ನುವಂಥ ವಿನಂತಿ ಮಾಡ್ಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅಲ್ಲೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 26,000 ಪದವೀಧರ ನೋಂದಣಿ ಆಗಿದೆ. ಅದಕ್ಕೆ ಬಹುಶಃ ನಾನು ಜಿಲ್ಲಾ ತಂಡದ ಜೊತೆ ವಿಶೇಷವಾಗಿ ನಮ್ಮ ಬಾಬು ವಾಲಿಜಿಯವರು ಇವತ್ತು ಜಿಲ್ಲಾ ಮತದಾರರ ನೋಂದಣಿ ಪ್ರಮುಖರಂದ್ರೆ ಈ ಪ್ರಕ್ರಿಯೆ ಮೊದಲಿಂದ ನಡ್ಕೊಂಡು ಬಂದದ್ದು. ಅದಕ್ಕೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬಾಬು ವಾಲಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತೀನಿ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ನಾವು ಅವ್ರು ಕೂಡಿ ಪತ್ರಿಕಾ ಹೇಳಿಕೆ ಕೂಡ ಮಾಡಿದ್ವಿ. ನಾವು ಹೆಚ್ಚಿನ ಸಂಖ್ಯೆ ಎನ್ರೋಲ್ಮೆಂಟ್ ಮುಂದೆ ಬರ್ರಿ ಅಂತಂದು ಯುವಕರಿಗೆ. ಹೀಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್. ಧನ್ಯವಾದಗಳು.